77ನೇ ಗಣರಾಜ್ಯೋತ್ಸವವನ್ನು ಬಿಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ಬಟ್ಟೆ ಅಂಗಡಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಎವಿಕೆ ಕಾಲೇಜು ರಸ್ತೆಯಲ್ಲಿರುವ ಬಿಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ನ ಮೆನ್ಸ್ ಬಟ್ಟೆ ಅಂಗಡಿಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಂಗಡಿಯ ಮಾಲೀಕ ಬಿಸಿ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಿ ಸಿಹಿ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ದೇಶದ ಪ್ರತಿಯೊಬ್ಬರೂ ಸಂಭ್ರಮದಿಂದ ನಮ್ಮ ಜವಾಬ್ದಾರಿಗಳನ್ನು ಅರಿತುಕೊಂಡು ಉತ್ತಮ ಪ್ರಜೆಗಳಾಗಬೇಕು. ನಾವು ಉತ್ತಮ ಪ್ರಜೆಗಳಾಗುವ ಮೂಲಕ ದೇಶವನ್ನು ಜವಾಬ್ದಾರಿಯುತವನ್ನಾಗಿ ಮಾಡುವ ಜೊತೆಗೆ ದೇಶವನ್ನು 1ನೇ ಸ್ಥಾನಕ್ಕೆ ತಂದು ನಿಲ್ಲಿಸೋಣ ಎಂದರು. ಇನ್ನು ಇದೇ ವೇಳೆ ಅಂಗಡಿಯ ಮುಂಭಾಗದಲ್ಲಿ ಇಂಡಿಯಾ ಗೇಟ್ ನಿರ್ಮಾಣ ಮಾಡಿದ್ದು ಎಲ್ಲರನ್ನೂ ಆಕರ್ಷಿಸಿತು. ಈ ವೇಳೆ ಮೃಣಾಲ್, ಸೃಜನಾ ಸೇರಿದಂತೆ ಸಿಬ್ಬಂದಿಗಳು ಇದ್ದರು. अधिनायक जय तव शुभ नामे जागे, तव शुभ आशीष मांगे, गाहे तव जय। भारत माता की ಬರುತ್ತೆ. ಮೈಕ್ ಸಿಕ್ಕ ತಕ್ಷಣ ಕೈಗೆ ಮಾತು ನಿಂತೋಗ್ಬಿಡುತ್ತೆ ನನಗೆ. ಸೊ ಹೊಸ ವರ್ಷ ನನಗೆ ಫಸ್ಟ್ ರಿಪಬ್ಲಿಕ್ ಡೇ ನಿಮ್ಮೆಲ್ಲ ಆಚರಿಸಿರೋದು. ನಿಮ್ಮೆಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್. ಜಾರಿಗೆ ಬಂದಿದ್ದಂಥ ದಿವಸ. ಸೊ ಅದು ಯಾಕೆ ಬಂತು ಅನ್ನೋದು ಆ ಒಂದು ಲೈನ್ ತುಂಬ ಚೆನ್ನಾಗಿ ಹೇಳಿದ್ರು. ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ನಮಗೋಸ್ಕರ, ನಾವು ಸ್ವಾತಂತ್ರ್ಯವಾಗಿದ್ದೀವಿ, ನಮ್ಮ ಮೇಲೆ ಯಾರ್ದು ಬೋರ್ಣೆ ಇಲ್ಲ, ಯಾರ್ದು ಒತ್ತಾಯ ಇಲ್ಲ ಅನ್ನೋದು ಸ್ವಾತಂತ್ರ್ಯ ದಿನಾಚರಣೆ. ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ನಮಗೆ ಆದಂಥ ನಾವು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿರ್ತೀವಿ. ಯಾಕಂದರೆ ನಮ್ಮಿಂದ ಇನ್ನೊಬ್ಬರಿಗೆ ಯಾರಿಗೂ ತೊಂದರೆ ಆಗೋದು ಬೇಡ, ಎಲ್ಲರೂ ಚೆನ್ನಾಗಿರೋಣ, ಜೊತೆಗಿರೋಣ ಅನ್ನೋ ಒಂದು ಇದನ್ನು ಹೇಳಿದರು. ಸೊ ತುಂಬ ಚೆನ್ನಾಗಿ ಹೇಳಿದರು. ಸೊ ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವ ಹಬ್ಬದ, ನಮ್ಮ ದೇಶದ ಹಬ್ಬದ ಶುಭಾಶಯಗಳು. ಹಾಗೆ ಇದನ್ನು ಕೇವಲ ಒಂದು ದಿವಸದಲ್ಲಿ ಹೊಸ ಫ್ಲ್ಯಾಗ್ ಪೋಲನ್ನು ರೆಡಿ ಮಾಡಿ ಇಲ್ಲಿ ಒಟ್ಟು ವ್ಯವಸ್ಥೆ ಮಾಡಿದಂಥ ಭಾಳಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ಉಸ್ತುವಾರಿ ತಗೊಂಡು ಮಾಡಿದಂಥ ಜಗದೀಶ್ ಅವರು, ಆದರ್ಶ್ ಅವರು, ಇವರು ಶಿಲ್ಪ ಅವರು ಎಲ್ಲಿದ್ದಾರೆ, ಅವರು, ಆಮೇಲೆ ಅವ್ರ ಜೊತೆ ಹಲವಾರು ಸಂಗಡಿಗರು, ಕಂಪ್ಲೀಟ್ ನಮ್ಮ ಮಾರ್ಕೆಟಿಂಗ್ ಟೀಮು, ಸ್ಟೋರ್ ಟೀಮು ಎಲ್ಲರೂ ಸೇರಿ ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಗಣರಾಜ್ಯೋತ್ಸವ ಹಬ್ಬದ ಶುಭ. बोलो भारत माता की, बोलो भारत माता की. ಫೋಟೋದಲ್ಲಿ ಬರ್ಬೇಕು ಅಂದ್ರೆ ಹೆಣ್ಮಕ್ಳು ಕುತ್ಕೊಂಡು ನಾವು ಸ್ವಲ್ಪ ಹೆಣ್ಮಕ್ಳು ಕುತ್ಕೊಂಡು ಗಂಡ್ಮಕ್ಳು ಕಾಣ್ತಾರೆ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಸೊ ಎಲ್ಲರಿಗೂ ಈ ಗಣರಾಜ್ಯೋತ್ಸವ ದಿನದಂದು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ. ಸೊ ಎಲ್ಲರೂ ಸೇರಿ ಎಲ್ಲರೂ ಮುಂದೆ ಚೆನ್ನಾಗಿರೋಣ, ಮುಂದೆ ಇನ್ನೂ ಚೆನ್ನಾಗಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸೋಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಬಿಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ವತಿಯಿಂದ ಇವತ್ತು ಫ್ಲಾಗ್ ಹಾಯಿಸ್ಟ್ ಆಯಿತು ಮತ್ತು ಎಲ್ಲರಿಗೂ ಸ್ವೀಟು, ನಮ್ಮ ಎಲ್ಲ ಕಾರ್ಮಿಕರಿಗೂ ಮತ್ತು ಎಲ್ಲರಿಗೂ, ನಮ್ಮ ಗ್ರಾಹಕರಿಗೂ ಎಲ್ಲರಿಗೂ ಕೂಡ ಇವತ್ತಿನ ಸ್ವೀಟ್ ಹಂಚಿಕೆ ಮಾಡ್ತಾಯಿದ್ದೀವಿ. ಮತ್ತು ಇವತ್ತಿನ ಈ ಒಂದು ಗಣರಾಜ್ಯೋತ್ಸವದ ಈ ಒಂದು ಆಚರಣೆಯನ್ನು ಸಂಭ್ರಮದಿಂದ ನಮ್ಮ ಜವಾಬ್ದಾರಿಯನ್ನು ಅರ್ಥಕೊಳ್ಳೋದ್ರ ಮುಖಾಂತರ ನಾವಿನ್ನೂ ಉತ್ತಮ ಪ್ರಜೆಗಳಾಗೋದಕ್ಕೆ ಪ್ರಯತ್ನ ಪಡೋದ್ರ ಕಡೆ ಇನ್ನೂ ಎಲ್ಲರದ್ದು ಗಮನ ಹೋಗಲಿ ಅನ್ನೋದ್ರ ಕಡೆ ಒಂದು ನೆನಪು ಮಾಡ್ಕೊತ ಇದು ಮುಂದುವರಿಯೋಕ್ಕೆ ಇಷ್ಟಪಡ್ತೀವಿ. ಇಷ್ಟೇ, ನಾವು ಜವಾಬ್ದಾರಿಯುತ ವ್ಯಕ್ತಿಗಳಾಗೋಣ. ನಾವು ಜವಾಬ್ದಾರಿಯುತ ವ್ಯಕ್ತಿಗಳಾಗೋದ್ರ ಮುಖಾಂತರ ನಮ್ಮ ದೇಶವನ್ನು ಜವಾಬ್ದಾರಿಯುತವನ್ನಾಗಿ ಮಾಡೋಣ ಮತ್ತು ನಮ್ಮ ದೇಶ ಪ್ರಪಂಚದ ಅತ್ಯುತ್ತಮವಾದ 1ನೇ ಸ್ಥಾನಕ್ಕೆ ಬರೋದಕ್ಕೆ ಎಲ್ಲರೂ ಸಹಕಾರ ಬೇಕು, ಯಾರೊಬ್ಬರಿಂದನೂ ಸಾಧ್ಯ ಇಲ್ಲ. ಸೊ ಅದಕ್ಕೆ ಪ್ರತಿಯೊಬ್ಬರೂ ನಮ್ಮ ಕೊಡುಗೆಯನ್ನು ಕೊಡೋಣ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ.